यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಅಣಬೆ ಬೇಸಾಯ, ನಡಾಫ್ ಮಾದರಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಮತ್ತು ಹೂವಿನ ಕೃಷಿಯಲ್ಲಿ ರೈತನ ಅನುಭವವನ್ನು ನೋಡೋಣ ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಲ್ಪ ಪ್ರದೇಶದಲ್ಲಿಯೂ ಬೆಳೆಯಬಹುದಾದ ಅಣಬೆಯನ್ನು ನಗರ ಪ್ರದೇಶಿಗರು ಹವ್ಯಾಸ ಕೃಷಿಯಾಗಿಯೂ ಕೈಗೊಳ್ಳಬಹುದು. ಆಳಿಂಬೆ, ನಾಯಿಕೊಡೆ ಎಂದು ಕರೆಯುವ ಅಣಬೆಯಲ್ಲಿ ಸುಮಾರು 15,000 ಪ್ರಭೇದಗಳಿದ್ದು ಸುಮಾರು 5,000 ಪ್ರಭೇದಗಳನ್ನು ಆಹಾರವಾಗಿ ಬಳಸಲಾಗುತ್ತಿದೆ. ಅಣಬೆಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದು ಅಣಬೆ ಕೃಷಿಕರ ಸಂಖ್ಯೆಯೂ ಹೆಚ್ಚುತ್ತಿರುವುದರಿಂದ ಕೃಷಿಯೇತರ ಸಂಸ್ಥೆಗಳಲ್ಲಿ ಅಣಬೆ ಕೃಷಿಯ ಬಗೆಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಅಣಬೆ ಕೃಷಿಯು ಒಂದು ಸುಲಭದ ತಂತ್ರಜ್ಞಾನವಾಗಿದ್ದು ಕೃಷಿಯ ತ್ಯಾಜ್ಯ ವಸ್ತುಗಳಾದ ಭತ್ತದ ಹುಲ್ಲು, ಕಬ್ಬಿನ ಸಿಪ್ಪೆ, ಹತ್ತಿಯ ಉಳಿಕೆ ಬಳಸಿ ಕೃಷಿ ಮಾಡಬಹುದಾಗಿದೆ. ಈ ಅಣಬೆ ಅಥವಾ ಮಶ್ರೂಮ್ ಅನ್ನೋದು ಒಂದು ಶಿಲೀಂಧ್ರ. ಇದಕ್ಕೆ ಆಡುಭಾಷೆಯಲ್ಲಿ ನಮ್ಮ ಕನ್ನಡದಲ್ಲಿ ನಾಯಿಕೊಡೆ ಅಥವಾ ಆಳಂಬಿ ಅಂತಲೂ ಕರೀತಾರೆ. ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಆಳಂಬಿ ಅಂತ ಕರೀತಾರೆ ಇದಕ್ಕೆ. ಉಳಿದ ಭಾಗಗಳಲ್ಲಿ ನಾಯಿಕೊಡೆ ಅಥವಾ ಜನಪ್ರಿಯವಾಗಿ ಎಲ್ಲರೂ ಮಶ್ರೂಮ್ ಅನ್ನೋದನ್ನೇ ಬಳಸ್ತಾರೆ. ಭತ್ತದ ಹುಲ್ಲನ್ನು 2-3 ಇಂಚಿನಷ್ಟು ಕತ್ತರಿಸಬೇಕು. ಕತ್ತರಿಸಿ ಅದನ್ನು ಕುದಿಯುವಂಥ ಬಿಸಿ ನೀರಿನಲ್ಲಿ ಭತ್ತದ ಹುಲ್ಲನ್ನು ಮುಳುಗಿಸಿ ರಾತ್ರಿ ಇಡೀ ಬಿಟ್ಟಿರಬೇಕು. ಆಮೇಲೆ ಬೆಳಗ್ಗೆ ಆ ಭತ್ತದ ಹುಲ್ಲಿನಿಂದ ನೀರನ್ನು ಬಸಿದು ತೆಗೆದು ತಂಪಾಗಿರುವಂಥ ಭತ್ತದ ಹುಲ್ಲು, ಹಸಿಯಾಗಿರುವಂಥ ಭತ್ತದ ಹುಲ್ಲು ಮತ್ತು ಭತ್ತದ ಹುಲ್ಲನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ಲೇಯರ್ ಬೈ ಲೇಯರ್ ಪದರವಾಗಿ ತುಂಬಬೇಕು. ಒಂದೊಂದು ಪದರ ತುಂಬಿದ ನಂತರನೂ ಅದರ ಸುತ್ತಲೂ ಅಣಬೆ ಬೀಜವನ್ನು ಬಿತ್ತಬೇಕು. ಅಣಬೆ ಬೀಜಕ್ಕೆ ನಾವು ಸ್ಪಾನ್ ಅಂತ ಕರಿತೀವಿ. ಮತ್ತು ಇನ್ನೊಂದು ಪದರ ಭತ್ತದ ಹುಲ್ಲು, ಮತ್ತು ಒಂದು ಪದರ ಅಣಬೆ ಸ್ಪಾನ್, ಹೀಗೆ ಬಿತ್ತುತ್ತಾ ಹೋಗಿ ಕೊನೆಯ ಪದರದ ಮೇಲೆ ಕೂಡ ನಾವು ಸ್ಪಾನನ್ನು ಉದುರಿಸ್ಬೋದು. ಉದುರಿಸಿ ಆಮೇಲೆ ಬಿಗಿಯಾಗಿ ಬಾಯಿ ಕಟ್ಟಿ ಚೀಲದ ಸುತ್ತಲೂ ಒಂದು 7-8 ತೂತುಗಳನ್ನ ಮಾಡಬೇಕು. ಗಾಳಿ ಆಡೋದಕ್ಕೆ 7-8 ತೂತುಗಳನ್ನ ಮಾಡಿ ಅದಕ್ಕೆ ಸರಿಯಾಗಿ ಬಾಯಿ ಬಿಗಿಯಾಗಿ ಕಟ್ಟಿ, ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಬಿಗಿಯಾಗಿ ಕಟ್ಟಿ ಅದರ ಮೇಲೆ ಬಿತ್ತಿದಂಥ ತಾರೀಖನ್ನು ನಮೂದಿಸಿ ಒಂದು ಸರಿಯಾಗಿ ಗಾಳಿ ಆಡಬೇಕು. ನೇರವಾಗಿ ಬಿಸಿಲು ಬೀಳಬಾರ್ದು. ಅಂಥ ಜಾಗದಲ್ಲಿ ಒಂದು 20ರಿಂದ 25 ದಿನಗಳು ಒಂದು ಜಾಗದಲ್ಲಿ ಇಟ್ಟು ಬಿಡಬೇಕು. ಇದಾದ ನಂತರ 25 ದಿನಗಳಾದ ನಂತರ ಈ ಶಿಲೀಂಧ್ರ ಒಳಗೆ ಬೆಳೆದು ಬೆಳ್ಳಗೆ ಮಂಜಿನಂತೆ ತುಂಬಿಕೊಂಡಿರುತ್ತೆ. ಆ ಚೀಲದ ಒಳಗೇ ಭತ್ತದ ಹುಲ್ಲಿನ ತುಂಬಿಕೊಂಡಿರುತ್ತೆ. ಆ ತುಂಬಿಕೊಂಡಿರುವಂಥ ಶಿಲೀಂಧ್ರವನ್ನು ಓಪನ್ ಮಾಡಿ ಪ್ಲಾಸ್ಟಿಕ್ ಕವರನ್ನು ಕಿತ್ತೆಸೆದು ಆ ಹುಲ್ಲಿನ ಉಂಡೆಯನ್ನು ನಾವು ಒಂದು ಜಾಗದಲ್ಲಿ ಇಟ್ಟಿರಬೇಕು. ಅದಕ್ಕೆ ದಿನ 2-3 ಹೊತ್ತು ನೀರು ಚಿಮ್ಕಿಸ್ತಾ ಇರಬೇಕು. ಭತ್ತದ ಹುಲ್ಲು ಹಸಿಯಾಗಿರೋ ಥರ ನಾವು ನೋಡ್ಕೋಬೇಕು. ಇದಾದ ಮೇಲೆ ಪಿನ್ ಹೆಡ್ಸು ಅಪಿಯರ್ ಆಗ್ತವೆ. ಪಿನ್ ಹೆಡ್ಸ್ ಅಂದರೆ ಸಣ್ಣ ಸಣ್ಣ ಅಣಬೆ ಮೊಳಕೆ ಒಡೆಯೋದಕ್ಕೆ ಶುರುವಾಗಿ ಆಮೇಲೆ ದೊಡ್ಡ ದೊಡ್ಡ ಹೂವು ಥರ ಅರಳುತ್ತೆ. ಆಮೇಲೆ ನಿಧಾನವಾಗಿ ಹೂವಿನ ಥರ ಅಂಗೈ ಅಗಲದ ಹೂಗಳ ತರಹ ಅರಳ್ಕೊಳ್ಳುತ್ತೆ. ಅರಳಿಕೊಂಡ ಮೇಲೆ ಅದು ಕೊಯ್ಲಿಗೆ ಸಿದ್ಧವಾಗಿದೆ ಅಂತ ಅರ್ಥ. ಒಂದು ಸಲ ನಾವು ಅಣಬೆಯನ್ನು ಹೀಗೆ ಬೆಳೆದಿರುವಂಥ ಅಣಬೆಯನ್ನು ಬುಡಮಟ್ಟಕ್ಕೆ ಕೊಯ್ದು ಸಂಗ್ರಹಿಸ್ಬೋದು. ಕೊಯ್ದ ಮೇಲೆ ಪೂರ್ತಿ ಕೀಳಬಾರ್ದು, ಅದನ್ನು ಬುಡಮಟ್ಟಕ್ಕೆ ಕೊಯ್ದು ತೆಗೆದುಕೋಬೇಕು. ಯಾಕೆಂದರೆ 1 ವಾರದ ನಂತರ ಇದೇ ಬೇರಿನಿಂದ ಮತ್ತೆ ಕೂಳೆ ಬೆಳೆಗಳನ್ನು ಪಡಿಬಹುದು. 2ರಿಂದ 3 ಕೂಳೆ ಬೆಳೆಗಳನ್ನು ನಾವು ಪ್ರತಿ ಬಿತ್ತನೆಗೂ ನಾವು ಪಡ್ಕೋಬೋದು. ಹೀಗಾಗಿ ಇದು ಬಹಳ ಎಕನಾಮಿಕ್ ಆಗಿ, ಅಂದರೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾದಂಥ ಉದ್ಯಮ. ಒಂದು ಸಲ ಬಿತ್ತಿದರೆ 3 ಬೆಳೆಗಳನ್ನ ಸುಲಭವಾಗಿ ನಾವು ಬೆಳ್ಕೋಬೋದು. ಮತ್ತು ಹೆಚ್ಚು ಪ್ರೋಟೀನ್ ಇರೋದರಿಂದ ಪ್ರೋಟೀನು ಮತ್ತು ನಾರಿನಂಶ ದೇಹಕ್ಕೆ ಬೇಕಾಗುವಂಥ ರೋಗವನ್ನು ತಡೆಗಟ್ಟಲು ಬೇಕಾಗುವಂಥ ಶಕ್ತಿಯನ್ನು ಕೊಡೋದಕ್ಕೆ ಮತ್ತು ದೇಹದ ಬೆಳವಣಿಗೆಗೆ ಮಕ್ಕಳಿಗೆ ಉಪಯುಕ್ತ, ರೋಗಿಗಳಿಗೆ ಉಪಯುಕ್ತ, ವೃದ್ಧರಿಗೆ ಉಪಯುಕ್ತ, ಡಯಾಬಿಟಿಸ್ನವರಿಗೆ ಉಪಯುಕ್ತ, ಹೀಗೆ ಅನೇಕ ಜನರಿಗೆ ಉಪಯುಕ್ತವಾಗಿರುವಂಥ ಈ ಅಣಬೆಯನ್ನು ನಾವು ಸುಲಭವಾಗಿ ಲಾಭದಾಯಕವಾಗಿ ಬೆಳ್ಕೋಬಹುದು.
ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ ಹಾಗೂ ಇತರೆ ಸಾವಯವ ಗೊಬ್ಬರಗಳು ಮಣ್ಣಿನ ಫಲವತ್ತತೆಯನ್ನು ಅಧಿಕಗೊಳಿಸುತ್ತದೆ. ಸಾವಯವ ಗೊಬ್ಬರಗಳನ್ನು ಹಲವು ಮಾದರಿಗಳಲ್ಲಿ ತಯಾರಿಸಬಹುದಾಗಿದೆ. ಸಾಂಪ್ರದಾಯಿಕ ಮಾದರಿ, ಜಪಾನ್ ಮಾದರಿ ಸೇರಿದಂತೆ ನಡಾಫ್ ಮಾದರಿಯಲ್ಲಿಯೂ ತಯಾರಿಸಬಹುದಾಗಿದೆ. ಕಾಂಪೋಸ್ಟ್ ವಿಷಯಕ್ಕೆ ಬಂದಾಗ ಕಾಂಪೋಸ್ಟ್ನಲ್ಲಿ ಏನಂತಂದ್ರೆ ನಡಾಫ್ ಮಾದರಿ ಪದ್ಧತಿ ಹಾಗೂ ಜಪಾನ್ ಮಾದರಿ ಪದ್ಧತಿ ಹಾಗೂ ಗುಂಡಿ ಮಾದರಿ ಪದ್ಧತಿಯನ್ನು ನಾವಿಲ್ಲಿ ರೈತರಿಗಾಗಿ ಅಳವಡಿಸಿದ್ದೇವೆ. ನಡಾಫ್ ಮಾದರಿ ಒಂದು ವಿಶೇಷತೆ ಏನಂತಂತಂದರೆ ಈ 4 ಇದು ಕೂಡ ಭೂಮಿಯ ಮೇಲ್ಮಟ್ಟದಲ್ಲಿ ಮಾಡುವಂಥ ಒಂದು ಪದ್ಧತಿ ಕಾಂಪೋಸ್ಟ್ ಪದ್ಧತಿ. 4 ಮೈಗಳಲ್ಲಿ ಏನಪ್ಪ ಅಂತಂದ್ರೆ ನಾವು ಗುಂಡಿಗಳನ್ನು ಬಿಟ್ಟಿರ್ತೀವಿ, ಹೋಲ್ಸನ್ನು ಬಿಟ್ಟಿರ್ತೀವಿ. ಹೋಲ್ಸ್ ಬಿಟ್ಟಿರೋ ಮುಖ್ಯ ಉದ್ದೇಶ ಏನಂತಂತಂದ್ರೆ ಗಾಳಿ ಆಡಬೇಕು, ಚೆನ್ನಾಗಿ ಗಾಳಿ ಆಡಬೇಕು, ಎಲ್ಲ ಪದರಗಳಲ್ಲಿ ಗಾಳಿ ಆಡಬೇಕು. ಮತ್ತು ಟರ್ನಿಂಗ್ ಇಲ್ಲ ಅಲ್ಲಿ. ಟರ್ನಿಂಗ್ ಅಂತ ನಾನು ಈಗ ಬೇರೆ ಪದ್ಧತಿಯಲ್ಲಿ ಟರ್ನಿಂಗ್ ಮಾಡ್ತೀವಿ, ಆದರೆ ಇಲ್ಲಿ ಏನಪ್ಪ ತಿರುವಿ ಹಾಕೋ ಒಂದು ಪದ್ಧತಿ ಇಲ್ಲಿ ಈ ಒಂದು ಇದರಲ್ಲಿ ಇಲ್ಲ. ಆದರೆ ಇದರದ ಒಂದು ವಿಶಿಷ್ಟತೆ ಏನಂತಂದರೆ ಅತಿ ಕಡಿಮೆ ಸೆಗಣಿಯನ್ನು ಬಳಸಿ, ಸುಮಾರು ಅಂತಂದರೆ 1 kg ಸೆಗಣಿಯನ್ನು ಬಳಸಿ 25ರಿಂದ 30 kg ಏನಪ್ಪ ಅಂದ್ರೆ ಕಾಂಪೋಸ್ಟನ್ನು ಈ ಒಂದು ನಡಾಫ್ ಮಾದರಿಯಲ್ಲಿ ನಾವು ತಯಾರು ಮಾಡ್ಕೋಬೋದು. ಇದು ರೈತರು ಏನಪ್ಪ ಅಂದ್ರೆ ಭಾಳ ಇದು ಮಾಡ್ಬೋದು. ಇತ್ತೀಚಿನ ಜನಗಳೇನಂತಂದ್ರೆ ಆಕಳುಗಳು, ದನಕರುಗಳು ಕಡಿಮೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಏನಂತಂದ್ರೆ ಅವರು ಅತಿ ಕಡಿಮೆ ಒಂದು ಇದ್ದಂಥ ಒಂದು ಲಭ್ಯ ಇರುವಂಥ ಒಂದು ಸೆಗಣಿಯನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಒಂದು ಸಾವಯವ ಗೊಬ್ಬರವನ್ನು, ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಬೋದು. ಕೊರಟಗೆರೆ ತಾಲೂಕು ತಂಗನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ನರಸಿಂಹರಾಜು ಅವರು ತಮ್ಮ 1 ಎಕರೆ ಪ್ರದೇಶದಲ್ಲಿ ವಿವಿಧ ರೀತಿಯ ಹೂವುಗಳನ್ನು ಬೆಳೆಯುತ್ತಿದ್ದಾರೆ. ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡುತ್ತಿರುವುದರಿಂದ ಹೂವಿನ ಕೃಷಿಯಲ್ಲಿ ಉತ್ತಮ ಲಾಭ ಗಳಿಸುತ್ತಿದ್ದೇನೆ ಎನ್ನುವ ನರಸಿಂಹರಾಜು ಅವರು ತಮ್ಮ ಮನೆಗೆ ಬೇಕಾಗುವ ತರಕಾರಿಯನ್ನು ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ. KVK ಅವರು ಆರ್ಕಾ ಕಾಮಿನಿಯನ್ನು ಹೂವಿನ ಬೀಜ ಕೊಟ್ಟರು ಸಹ. 2 ಮಡಿ ಮಾಡಿಬಿಟ್ಟು ಬೀಜ ಒಟ್ಬಿಟ್ವಿ. ಸಸಿ 23 ದಿವಸಕ್ಕೆ ಹಾಕಿವಿ ಸಹ. ಇದು ಸಾಲು 1 ಅಡಿಯಿಂದ 1.5 ಅಡಿ ಅಂತರಕ್ಕೆ ಹಾಕಿದ್ದೀವಿ. ಒಂದು ಸಸಿನ ಒಂದೊಂದು ಅರ್ಧ ಅಡಿಗೆ ಹಾಕಿದ್ದೀವಿ. ಅದು ಹಾಕಿ 20 ದಿವಸ ಬಿಟ್ಟು ತಿರ್ಗಾ ಗೊಬ್ಬರ ಹಾಕಿವಿ. 20 ಗೊಬ್ಬರ ಹಾಕಿದ್ವಿ. ಅದೊಂದು ಮೂಟೆ ಹಾಕಿದ್ದೀವಿ ಸಹ. ಗೊಬ್ಬರ ಹಾಕಿವಿ. ನೆಕ್ಸ್ಟ್ ತಿರ್ಗಾ ಎಲ್ಲ ಕಳೆ ಕಿತ್ವಿ. ತಿರ್ಗಾ ಒಂದೂವರೆ ತಿಂಗಳು ಸಸಿ ಆದಮೇಲೆ ಇನ್ನೊಂದು ಸತಿ ಗೊಬ್ಬರ ಹಾಕಿ ಕಳೆ ಕಿತ್ತು ಸಾಲೆಲ್ಲ ಮಡಿ ಯಾರಾಕಿದ್ದೀವಿ. ಬಿಡಿ ಹೂಗಿನ್ನ ಕಟ್ಸ್ ಮಾರಿದ್ರೆ ಒಂದು 5-10 ರೂಪಾಯಿ ಒಂದು ಮಾರಿಗೆ ಜಾಸ್ತಿ ಬರುತ್ತೆ ಸರ್. ಹಿಂಗೆ ಇನ್ನೊಂದು 3 ಬೀಡ್ ಸಿಗ್ಬೋದು ಸರ್. ಇದು ಚಾಂದಿನಿ ಅಂತ. ಇದು ಬೇರೆ ತಂದ್ಬಿಟ್ಟು ನಾವು ನಾಟಿ ಮಾಡಬೇಕು, ಮಡಿ ಮಾಡ್ಬೇಕು. 2 ಅಡಿಗೆ ಒಂದು ಸಾಲು ಮಾಡಬೇಕು. ಸಾಲು ಮಾಡಿಬಿಟ್ಟು ನಾಟಿ ಮಾಡಬೇಕು. ನಾಟಿ ಮಾಡಿ ಒಂದು ತಿಂಗಳಾದಮೇಲೆ ಅದು ಚಿಗುರಿ ಮೇಲೆ ಬರುತ್ತೆ. ಆವಾಗ ಸ್ವಲ್ಪ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಬಿಟ್ಟು ಕುಂಟೆ ಎಳಿಬೇಕು. ಸ್ವಲ್ಪ ಸಸಿ ಇಷ್ಟ ಆಗ್ತಿದ್ದಂಗೆ ಎಣ್ಣೆ ಹೊಡಿಬೇಕು ಸರ್. ಅದಕ್ಕೆ ಕೀಟನಾಶಕ ಹೊಡೆದಿದ್ರೆ ಎಲ್ಲ ಹುಳ ಬಿದ್ದು ಎಲ್ಲ ತಿಂದಾಕ್ಬಿಡ್ತವೆ. ನಾಟಿ ಮಾಡಿ ಒಂದು 4 ತಿಂಗಳಿಂದ 5 ತಿಂಗಳೊಳಗೆ ಮೊಗ್ಗು ಶುರುವಾಗುತ್ತೆ. ಅದು ಕುಯ್ಯೋಕ್ಕೆ ಬಂದಿದೆ ಅಂತ ಎಲ್ಲ ಅರ್ಶಿಣ ಕಲರ್ ಬಂದ್ಬಿಡುತ್ತೆ ಸರ್. ಹುಳ ದಪ್ಪ ಬರುತ್ತೆ, ಅರ್ಶಿಣ ಕಲರ್ ಆಗುತ್ತೆ. ಆವಾಗ ಕುಯ್ಬೇಕು ನಾವು. ಕುಯ್ದು ಇಲ್ಲಿ ಕಟ್ಸಿ ಆಮೇಲೆ ತುಮಕೂರಿಗೆ ಮಾರ್ಕೆಟಿಗೆ ತಗೊಂಡೋಗ್ಬೇಕು. ಮಧ್ಯದಲ್ಲಿ ಮೆಣಸಿನ ಗಿಡ ಹಾಕಿದ್ದೀವಿ. ಅವು ಸಾರಿಗೆ ನಾವೇ ಬೆಳ್ಕೊಂತೀವಿ ಸರ್. ತೊಗರಿ ಬೇಳೆನೂ ಅಷ್ಟೇ ಸರ್. ಅದನ್ನು ಸಾಲು ಅಲ್ಲಲ್ಲೇ ಮಧ್ಯೆ ಹಾಕ್ಕೊಂಡಿದ್ದೀವಿ ಸಾರಿಗೆ ಅಂತ, ಮನೆ ಖರ್ಚಿಗೆ ಅಂತ ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಎಕರೆ ಅಷ್ಟು ಬೀಳಿದೆ ಸರ್. ಅದಕ್ಕೂ ಉಳ್ಳಿ ಬೀಜ ಹಾಕ್ಬೇಕು ಸರ್. 1 ಎಕರೆಯಲ್ಲಿ ಯಾಕೆ ಮಿಶ್ರ ಬೇಸಾಯ ಇಷ್ಟೊಂದು ಮಾಡಿದ್ದೀವಿ ಅಂದರೆ, ಇದ್ರಾಗ ರೈಟ್ ಸಿಗದಿದ್ರೆ ಇನ್ನೊಂದ್ರಾಗ ಸಿಗುತ್ತೆ, ಇನ್ನೊಂದ್ರಾಗ ಸಿಗದಿದ್ರೆ ಇನ್ನೊಂದ್ರಾಗ ಸಿಗುತ್ತೆ ಅಂತ ಸರ್. ಆಳಿನ ಸಮಸ್ಯೆ ಅಂದ್ರೆ ಇವಾಗ ನಮ್ಮ ಮನೇಲಿ 4 ಜನ ಇದ್ದೀವಿ ಸರ್. ನಾವು 4 ಜನನೇ ಆದಷ್ಟು ಕೆಲಸ ಮಾಡ್ಕೊತೀವಿ. ಸ್ವಲ್ಪ ಬೇರೆಯವ್ರನ್ನ ಏನಾರ ಡಿಮ್ಯಾಂಡ್ ಇದ್ದಾಗ 2-3 ಕರ್ಕೊಂತೀವಿ ಸರ್. ನಮ್ಗೆ ಅನುಭವದ ಪ್ರಕಾರ ಅಂದರೆ ಒಂದೇ ಬೆಳೆ ಇಕ್ಕಿರೆ ಇವಾಗ ಲಾಸ್ ಆದರೆ ಎಲ್ಲ ಲಾಸ್ ಆಗ್ಬಿಡುತ್ತೆ ಸರ್. ಈಗ ಇದ್ರಲ್ಲಿ ಲಾಸ್ ಆದರೂ ಅದ್ರಾಗಾದರೂ ಸಿಗ್ತೈತೆ ಅನ್ನೋ ಒಂದು ಧೈರ್ಯಕ್ಕೆ ಹಾಕಿದ್ದೀವಿ ಸರ್. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ಕೃಷಿ ವಾರ್ತೆಯನ್ನು ನೋಡಿದ್ರಲ್ಲ, ಬನ್ನಿ ಈಗ ನೋಡೋಣ ಕೃಷಿ ದರ್ಶನ. ಕೃಷಿಯ ಅಭಿವೃದ್ಧಿಗೆ ತಂತ್ರಜ್ಞಾನಗಳ ಅಳವಡಿಕೆಯ ಪ್ರಾಮುಖ್ಯತೆಯನ್ನು ರೈತರಿಗೆ ತಿಳಿಸಲಿಕ್ಕಾಗಿ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದವರು ಇತ್ತೀಚೆಗೆ ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳವನ್ನು ಏರ್ಪಡಿಸಿದರು. ಬನ್ನಿ ಈ ಕಾರ್ಯಕ್ರಮದ ಒಂದು ವರದಿಯನ್ನು ನೋಡೋಣ. ಇತರೆ ಕ್ಷೇತ್ರಗಳಂತೆ ಕೃಷಿ ಕ್ಷೇತ್ರವು ಹಲವು ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಒಂದು ಸ್ಪರ್ಧಾತ್ಮಕ ಉದ್ಯೋಗವಾಗಿ ಮಾರ್ಪಡುತ್ತಿದೆ.
ಕೃಷಿಯ ಮತ್ತಷ್ಟು ಬೆಳವಣಿಗೆಗೆ ನೂತನ ತಂತ್ರಜ್ಞಾನವು ಪೂರಕವಾಗಿರುವುದರಿಂದ ಇತ್ತೀಚೆಗೆ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯವು ಕೃಷಿ ತಂತ್ರಜ್ಞಾನ ಹಾಗೂ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳವನ್ನು ಏರ್ಪಡಿಸಿತ್ತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಹಾಗೂ ಅಖಿಲ ಭಾರತ ಸಮನ್ವಿತ ಸಂಶೋಧನೆ ಯೋಜನೆಗಳ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೃಷಿ ಉಪಕರಣ ಮತ್ತು ಯಂತ್ರ, ಕೊಯ್ಲೋತ್ತರ ತಂತ್ರಜ್ಞಾನ, ಪ್ರಾಣಿಶಕ್ತಿ, ಕೃಷಿಯಾಧಾರಿತ ಕೈಗಾರಿಕೆಯಲ್ಲಿ ಶಕ್ತಿ ಮತ್ತು ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಷಯಗಳನ್ನು ಒಳಗೊಂಡಿದ್ದ ಕಾರ್ಯಕ್ರಮದಲ್ಲಿ ರಾಯಚೂರು ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಂ ಕಿರಣ್ ಕುಮಾರ್, ಜವಳಗೇರ ಸಿಎಸ್ಎಫ್ ನಿರ್ದೇಶಕರಾದ ಎಸ್ಪಿ ಸಿಂಗ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾ ಬಿವಿ ಪಾಟೀಲ್, ಸಂಶೋಧನಾ ನಿರ್ದೇಶಕರಾದ ಡಾ ಐ ಶಂಕರಗೌಡ, ವಿಸ್ತರಣಾ ನಿರ್ದೇಶಕರಾದ ಡಾ ಎಸ್ಕೆ ಮೀಟಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾ ಎಂ ಅನಂತಾಚಾರ್, ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಸತ್ಯನಾರಾಯಣ ರಾವ್ ಅವರು ಸೇರಿದಂತೆ ಗಣ್ಯರು, ರೈತರು ಪಾಲ್ಗೊಂಡಿದ್ದರು. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡೀನ್ ಡಾ ಎಂ ಅನಂತಾಚಾರ್ ಅವರು ಮಾತನಾಡಿ, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಪರಿಚಯಿಸಲ್ಪಟ್ಟ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆಗಳನ್ನು ಕಾರ್ಯಕ್ರಮದಲ್ಲಿ ಇಟ್ಟಿರುವುದಲ್ಲದೆ ರೈತರು ಕಂಡುಹಿಡಿದ ಯಂತ್ರಗಳ ಪ್ರದರ್ಶನಕ್ಕೂ ಅನುವು ಮಾಡಿಕೊಟ್ಟಿದ್ದೇವೆ ಎಂದರು. ಕೃಷಿ ಉಪಕರಣ ಮತ್ತು ಯಂತ್ರಗಳ ಯೋಜನೆಯಲ್ಲಿ ಮುಖ್ಯವಾಗಿ ಏನಂತಂದರೆ ಸಣ್ಣ ಸಣ್ಣ ಉಪಕರಣಗಳಿಂದ ಈಗ ಅತಿ ದೊಡ್ಡ ಉಪಕರಣಗಳವರೆಗೆ ಯಾವ ರೀತಿ ನಾವು ಅದನ್ನು ಬಳಸಬಹುದು, ಅದರಲ್ಲಿ ತಯಾರಾದಂಥ ಉಪಕರಣಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮತ್ತೆ ಉಪಕರಣಗಳು ಬರ್ತಾ ಇದ್ದಾವೆ ಅನ್ನುವ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ತಂತ್ರಜ್ಞಾನ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಯಾವುದೇ ಒಂದು ಕೃಷಿಯಲ್ಲಿ ಈಗ ನಾವು ನೋಡ್ತಾ ಇದ್ದರೆ ಅದರಲ್ಲಿ ಕೂಲಿ ಆಳುಗಳ ಸಮಸ್ಯೆ ಬಹಳಷ್ಟಾಗಿದೆ. ಎಲ್ಲ ಕೆಲಸಗಳಿಗೂ ಯಂತ್ರಗಳು ಬೇಕೇ ಬೇಕು ಅಂತನ್ನೋ ಒಂದು ಬೇಡಿಕೆ ರೈತರಿಂದ ಬರ್ತಾ ಇದೆ. ಇದರಲ್ಲಿ ಇದೊಂದು ಸಮನ್ವಯ ರೀತಿಯ ಒಂದು ಸಭೆಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಕೂಡ ನಾವು ಕರೆದಿದ್ದೀವಿ. ಅವರಲ್ಲಿ ಕೂಡ ಯಾವುದಾದ್ರೂ ಒಂದು ಹೊಸ ಹೊಸ ಉಪಕರಣಗಳಿದ್ದರೆ ಅವನ್ನು ಕೂಡ ಅವರು ಪ್ರದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಈಗ ನಮ್ಮಲ್ಲಿರುವಂತಹ ಕೃಷಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ತಯಾರಾದಂಥ ವಿವಿಧ ಉಪಕರಣಗಳನ್ನು ಈ ಪ್ರಾತ್ಯಕ್ಷಿತೆ ಮೇಳದಲ್ಲಿ ಇಟ್ಟಿದ್ದೀವಿ. ರಾಯಚೂರು ಜಂಟಿ ಕೃಷಿ ನಿರ್ದೇಶಕರಾದ ಕಿರಣ್ ಕುಮಾರ್ ಅವರು ಮಾತನಾಡಿ, ಕೃಷಿಯಲ್ಲಿ ಬಿತ್ತನೆಯಿಂದ ಕೊಯ್ಲು ಹಾಗೂ ಮಾರುಕಟ್ಟೆಯವರೆಗೂ ನಡೆಯುವ ಚಟುವಟಿಕೆಗಳು ಸರಿಯಾಗಿದ್ದಾಗ ಮಾತ್ರ ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ ಎಂದರು. ಇಲ್ಲಿ ಕೇವಲ ಕೃಷಿ ಯಂತ್ರೋಪಕರಣ ಅಷ್ಟೇ ಅಲ್ಲ, ಕೊಯ್ಲೋತ್ತರ ತಂತ್ರಜ್ಞಾನ ಇದು ಭಾಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಫುಡ್ ಪ್ರೊಸೆಸಿಂಗ್ ಅಂತ ನಾವೇನು ಹೇಳ್ತೀವಿ, ಅಲ್ಲ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ಪ್ಲಾಸ್ಟಿಕ್ ಬಳಕೆ ಉಪಯೋಗಿಸಿ ಯಾವ ರೀತಿ ನಾವು ಹೆಚ್ಚಿನ ಬೆಳೆ ಬೆಳೆದಿರ್ಬೋದು ಅಥವಾ ಪ್ಯಾಕಿಂಗ್ಸ್ ಇರ್ಬೋದು, ಇವುಗಳ ಬಗ್ಗೆಯೂ ಸಹಿತ ಸಾಕಷ್ಟು ತಂತ್ರಜ್ಞಾನಗಳು ಇವತ್ತು ನಮ್ಮ ರೈತರಿಗೆ ಇಲ್ಲಿ ಸಿಗ್ತಾ ಇದೆ. ಅದು ಕೇವಲ ಮಹಾವಿದ್ಯಾಲಯದಲ್ಲಿದ್ದರೆ ಸಾಲದು, ಅದು ಎಲ್ಲ ರೈತರಿಗೂ ನೋಡಲಿಕ್ಕೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿಂದ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಕೃಷಿ ಚಟುವಟಿಕೆಗಳನ್ನು ಸಮಯಕ್ಕೆ ನಾವು ಸರಿಯಾಗಿ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಇಳುವರಿ ಸಿಗಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ಕೃಷಿ ಚಟುವಟಿಕೆಯನ್ನು ಬಿತ್ತನೆಯಿಂದ ಹಿಡಿದು ಕಟಾವು ಮಾಡಿ ಅದನ್ನು ಪ್ರೊಸೆಸ್ ಮಾಡುವವರೆಗೂ ಸಹಿತ ನಮ್ಮ ಯಂತ್ರಗಳ ಬಳಕೆ ಮಾಡೋದರಿಂದ ನಾವು ಸರಿಯಾದ ಸಮಯಕ್ಕೆ ಅವುಗಳನ್ನು ಉಪಯೋಗಿಸೋದ್ರಿಂದ ಒಂದು ಉತ್ತಮವಾದ ಇಳುವರಿಯನ್ನು ಸಹಿತ ಪಡಿಬೋದಾಗಿದೆ. ಅದೇ ರೀತಿ ಹೆಚ್ಚಿನ ಆದಾಯವನ್ನು ಸಹಿತ ಪಡಿಬೋದು. ಬಹುಶಃ ರಾಜ್ಯದಲ್ಲಿ ಅತಿ ಹೆಚ್ಚು ಏನು ಯಂತ್ರೋಪಕರಣ ಉಪಯೋಗಿಸ್ಕೊಂಡು ಬಿತ್ತನೆ ಮಾಡುವಂಥ ಜಿಲ್ಲೆ ಅಂದರೆ ನಮ್ಮ ಜಿಲ್ಲೆ ಅಂತ ನಾವು ಹೇಳ್ಕೊಬೋದಾಗಿದೆ. ಎಲ್ಲ ಆಪ್ರೇಷನ್ಸಲ್ಲೂ ಸಹಿತ ನಾವು ಸೀಡ್ ಡ್ರಿಲ್ಲನ್ನು ಉಪಯೋಗಿಸ್ಕೊಂಡೇ ಬಿತ್ತನೆ ಮಾಡುವಂಥದ್ದು. ಇವತ್ತು ಹತ್ತಿಯಲ್ಲೂ ಸಹಿತ ಸೀಡ್ ಡ್ರಿಲ್ಲನ್ನು ಸಹಿತ ಬಂದಿದೆ, ಅದಕ್ಕೂ ಸಹಿತ ನಾವು ಇಲಾಖೆಯಿಂದ ಸಬ್ಸಿಡಿ ಕೊಡ್ತಾ ಇದ್ದೀವಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾ ಬಿವಿ ಪಾಟೀಲ್ ಅವರು ಮಾತನಾಡಿ, ಕೃಷಿಯಲ್ಲಿ ಯಂತ್ರೋಪಕರಣಗಳು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಿದ್ದು, ಮುಂದಿನ ದಿನಮಾನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಲವು ಮಹತ್ತರ ಬದಲಾವಣೆಗಳು ಕಂಡುಬರಲಿದೆ ಎಂದರು. ಮೆಕನೈಜೇಷನ್, ಯಾಂತ್ರೀಕರಣ ಎಲ್ಲ ಹಂತದಲ್ಲಿಯೂ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆ ಹೊಂದಿದೆ ಇವತ್ತಿನ ದಿವಸ. ಇದು ನಮ್ಮ ರಾಯಚೂರಿನಲ್ಲೇ ಆಗಲಿ ಅಥವಾ ನಮ್ಮ ಜಿಲ್ಲೆ ಅಥವಾ ನಮ್ಮ ರಾಜ್ಯ ಅಥವಾ ನಮ್ಮ ದೇಶದಲ್ಲೇ ಅಲ್ಲ, ಜಗತ್ತಿನಾದ್ಯಂತನೂ
ಈ ಪರಿಸ್ಥಿತಿ ಇದೇ ರೀತಿ ಇದೆ. ತಾವು ಅನುಭವಿಸಿದ ಒಂದು ಕಷ್ಟಗಳನ್ನು ಹೇಳಿದರೆ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಸ್ಪೆಷಲೈಸ್ಡ್ ಅಗ್ರಿಕಲ್ಚರ್ ಅಂದರೆ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಅಥವಾ ಕಸ್ಟಮ್ ಹೈರಿಂಗ್ ರೀತಿಯೇ ಏಜೆನ್ಸೀಸ್ ಬರ್ಬೋದು, ಬರ್ತವೆ. ಅದ್ರಾಗೆ ಯಾವ ಸಂಶಯನೂ ಇಲ್ಲ. ಏನು ಇನ್ನೊಂದು 4-5 ವರ್ಷದಲ್ಲಿ ನಮ್ದು ಈಗ ಒಂದು 10 ಎಕರೆ ಇದೆ, ಜೋಳ ಬಿತ್ತಬೇಕು, ಇಂಥ ವೆರೈಟಿ ಬಿತ್ತು ಬಂದುಬಿಡ್ತಾರೆ. ಇಂಟರ್ಕಲ್ಚರಿಂಗ್ ಆಗಬೇಕು, ಇಂಟರ್ಕಲ್ಚರಿಂಗಿನೋ ಇಲ್ಲ ಒಂದು ಎಣ್ಣೆ ಹೊಡಿಬೇಕು, ಎಣ್ಣೆ ಹೊಡಿಲಿಕ್ಕೂ ಏಜೆನ್ಸೀಸ್ ಈಗಾಗಲೇ ಹೈ ವ್ಯಾಲ್ಯೂ ಕ್ರಾಪ್ಸಲ್ಲಿದೆ. ಒಳ್ಳೆಯದೇ. ಆ ಒಂದು ಯುವ ಶಕ್ತಿಗೆ ಸೈಂಟಿಫಿಕ್ ಆ ಒಂದು ವೈಜ್ಞಾನಿಕ ಜ್ಞಾನ ಇಟ್ಟುಕೊಂಡು ಆ ಒಂದು ಕೆಲಸ ಮಾಡ್ತಾರೆ. ಅದೇ ಪ್ಲಾಸ್ಟಿಕ್ ಕಲ್ಚರ್ ತೊಗೊಂಡ್ರೆ ಕಸ ಕಡಿಮೆ ಬರುತ್ತೆ, ಆಮೇಲೆ ನ್ಯೂಟ್ರಿಷನಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಜೊತೆಗೆ ತೇವಾಂಶ ಕೂಡ, ನೀರಿನ ಬಳಕೆ ಕೂಡ ಬಹಳ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಬಹುಶಃ ತಾವು ಅಳವಡಿಸಿದ್ದೆ ಆದರೆ ಖಂಡಿತ ಕೃಷಿ ಲಾಭದಾಯಕ ಆಗೋದರಲ್ಲಿ ಸಂಶಯವಿಲ್ಲ. ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗಿದ್ದ ಯಂತ್ರೋಪಕರಣಗಳ ಸಮಗ್ರ ಪರಿಚಯವನ್ನು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಲೇತ್ ಅವರು ಮಾಡಿಕೊಟ್ಟರು. ಇದರಲ್ಲಿ ಟ್ರ್ಯಾಕ್ಟರ್ ಆಪರೇಟೆಡ್ ಏರ್ ಸ್ಲೀವ್ ಬೂಮ್ ಸ್ಪ್ರೇಯರ್ ಮತ್ತು ಟ್ರ್ಯಾಕ್ಟರ್ ಆಪರೇಟೆಡ್ ಆಟೋಮೆಟಿಕ್ ಗನ್ ಸ್ಪ್ರೇಯರ್ ಮತ್ತು ಟ್ರ್ಯಾಕ್ಟರ್ ಆಪರೇಟೆಡ್ ರೋಟರಿ ವೀಡರ್, ಪ್ಲಾಂಟರ್, ಸೀಡ್ ಡ್ರಿಲ್, ಹಾರ್ವೆಸ್ಟರ್ ಮತ್ತು ಕಳೆ ತೆಗೆಯುವ ಯಂತ್ರಗಳು, ಹೀಗೆ ಎಲ್ಲ ಆಪರೇಷನ್ಸ್ ಈ ಕಾರ್ಯಗಳಿಗೆ ಬೇಕಾಗುವಂಥ ಸುಧಾರಿತ ಉಪಕರಣಗಳ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಕೃಷಿಯಲ್ಲಿ ಶಕ್ತಿಯ ಬಳಕೆಯನ್ನು ನಾವು ಮಾಡ್ಕೋಬೇಕಂತೇಳಿ ತಿಳಿದಾಗ ನಮಗೆ ನೆನಪು ಬರೋದು ಸೂರ್ಯನ ಶಕ್ತಿ. ಆ ಸೂರ್ಯನ ಶಕ್ತಿಯನ್ನು ಬಳಸಿ ನಾವು ಸ್ಪ್ರೇಯಿಂಗ್ ಅಂದರೆ ಕೆಮಿಕಲ್ ಸಿಂಪರಣಾ ಯಂತ್ರವನ್ನು ತಯಾರಿಸಿದ್ದೇವೆ. ಅದರ ಮುಖಾಂತರ ನಾವು ಸಿಂಪರಣೆ ಮಾಡಬಹುದು ಬೆಳೆಗಳಿಗೆ. ಅದರಲ್ಲಿ 2 ಮುಖ್ಯವಾಗಿ ನ್ಯಾಪ್ಸಾಕ್ ಸ್ಪ್ರೇಯರ್, ಹೆಗಲ ಮೇಲೆ ಹೊತ್ಕೊಂಡು ಸ್ಪ್ರೇ ಮಾಡುವಂಥ ಉಪಕರಣ ಇದೆ. ಕೊಯ್ಲೋತ್ತರ ತಂತ್ರಜ್ಞಾನಗಳು ಕೂಡ ಇದ್ದಾವೆ. ಸಂಸ್ಕರಣೆ ಮಾಡೋದು, ಅವುಗಳ ಗುಣಮಟ್ಟವನ್ನು ಏರಿಸಲಿಕ್ಕೆ ಡ್ರೈಯಿಂಗ್, ನಾವು ಒಣಗಿಸುವ ಯಂತ್ರಗಳು ಮತ್ತು ಜಾಮ್, ಜೆಲ್ಲಿ, ಈ ಎಲ್ಲ ವೆಜಿಟೇಬಲ್ಸು, ಫ್ರೂಟ್ಸ್ನ ಜಾಮ್, ಜೆಲ್ಲಿ ಇವೆಲ್ಲ ಮಾಡ್ತೀವಿ. ಅಂತಹ ವಿವಿಧ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳು ಕೂಡ ಈ ಕೊಯ್ಲೋತ್ತರ ಯೋಜನೆಯಲ್ಲಿ ನಾವು ಅಭಿವೃದ್ಧಿಪಡಿಸಿ ಅವುಗಳನ್ನು ಪ್ರಾತ್ಯಕ್ಷಿಕ ಮೇಳದಲ್ಲಿ ಇಡಲಾಗಿದೆ. ರೈತ ಬಂದರು ತಾವು ಒಬ್ಬ ವಿಜ್ಞಾನಿಗಳಾಗಿರ್ತೀರಿ, ತಾವು ಏನಾದರೂ ಇದರ ನ್ಯೂನತೆ ಕಂಡು ಬಂದರೆ ಅದನ್ನು ಹೇಗೆ ಸುಧಾರಣೆ ಮಾಡ್ಬೋದು ಅಂತೇಳಿ ನಮಗೆ ಸಲಹೆ ಕೊಟ್ಟರೆ ಅದನ್ನು ನಾವು ಇನ್ನೂ ಸುಧಾರಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಒಳ್ಳೆಯ ಉಪಕರಣಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರೈತರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮ ಒಂದು ರೈತರಿಗೆ ತಿಳಿಸಿಕೊಡೋದ್ರಿಂದ ಭಾಳ ಚೆನ್ನಾಗಿರುತ್ತಾ. ಹೊಸ ಯಂತ್ರೋಪಕರಣಗಳು ಯಾವ್ಯಾವ ರೀತಿ ಕೆಲಸ ಮಾಡ್ತಾವಂತಂದು ಇದು ಮಾಡೋದನ್ನು ಇದು ರೈತರಿಗೆ ಭಾಳ ಒಂದು ಒಳ್ಳೆ ಲಾಭದಾಯಕವಾಗಿ ಕಂಡು ಬರುತ್ತಾ. ಹೀಗೆ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನಕ್ಕೆಂದು ಏರ್ಪಟ್ಟಿದ್ದ ಕಾರ್ಯಕ್ರಮದಲ್ಲಿ ಹಲವು ನೂತನ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆ ಹಾಗೂ ಸುಧಾರಿತ ಯಂತ್ರೋಪಕರಣಗಳನ್ನು ಪ್ರದರ್ಶಿಸಲಾಗಿತ್ತು. ये बदलाव क्या है? बदलाव से हुआ क्या है? भैया ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान
एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। किसान भाइयों गांठ बांध लो, बहुत बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ಹಣ್ಣುಗಳ ರಾಜ ಮಾವು. ಗುಣಮಟ್ಟದ ಮಾವು ಪಡೆಯಬೇಕಾದರೆ ಮಾವಿನ ಮರಗಳು ಆರೋಗ್ಯಯುತವಾಗಿರಬೇಕು. ಆದ್ದರಿಂದ ಕೃಷಿ ದರ್ಶನದಲ್ಲಿ ಮಾವಿನ ಬೆಳೆಯಲ್ಲಿ ಕಂಡುಬರುವಂತಹ ರೋಗಗಳ ನಿರ್ವಹಣೆಯ ಕುರಿತು ಒಂದಷ್ಟು ಮಾಹಿತಿ. ಹಣ್ಣುಗಳ ರಾಜ ಎಂದು ಕರೆಯುವ ಮಾವಿನ ಹಣ್ಣಿಗೆ ವಿಶ್ವದೆಲ್ಲೆಡೆ ಬಹಳ ಬೇಡಿಕೆ. ಈ ಬೇಡಿಕೆಗೆ ಅನುಸಾರವಾಗಿ ರೈತರು ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಗ್ರಾಹಕರಿಗೆ ಒದಗಿಸಬೇಕೆಂದರೆ ಮಾವಿನ ಕೃಷಿಯಲ್ಲಿ ಕಂಡುಬರಬಹುದಾದ ರೋಗಗಳನ್ನು ಸರಿಯಾಗಿ ನಿರ್ವಹಿಸುವುದು ಅವಶ್ಯಕವಾಗಿದೆ. ಮಾವು ಒಂದು ರಸಭರಿತ ಹಣ್ಣಾಗಿರುವುದರಿಂದ ಇದರ ಬೆಳೆಯಲ್ಲಿ ರೋಗಗಳು ಕಂಡುಬರುವುದು ಸಾಮಾನ್ಯ. ಮಾವಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗವೆಂದರೆ ಬೂದು ರೋಗ. ಇದನ್ನು ನಾವು ಅತಿಯಾಗಿ ಉಷ್ಣವಲಯದ ಪ್ರದೇಶಗಳಲ್ಲಿ ಜಾಸ್ತಿ ಇದನ್ನು ಮಾವು ಬೆಳೆಯನ್ನು ಬೆಳೀತಿದ್ದೀವಿ. ಇದನ್ನು ಏನಂತ ಕರೀತಾರೆ, ಹಣ್ಣಿನ ರಾಜ ಅಂತ ಕರೀತಾರೆ. ಏನಕ್ಕಂತಂದರೆ ಇದರಿಂದ ಅನೇಕ ಉಪಯೋಗಗಳಿದ್ದಾವೆ. ಅದಲ್ಲದೆ ಇದು ಲಾಭದಾಯಕವಾಗಿರುವಂತಹ ಒಂದು ಹಣ್ಣು ಬೆಳೆಯಾಗಿದೆ. ಈ ಮಾವಿನ ಹಣ್ಣಿನಲ್ಲಿ ಜೀವಸತ್ವ ಎ ಮತ್ತು ಜೀವಸತ್ವ ಸಿ ಎಂಬ ಜೀವಸತ್ವಗಳು ಜಾಸ್ತಿಯಾಗಿರುತ್ತೆ. ಅದಲ್ಲದೆ ಇದು ಒಂದು ರಸಭರಿತ ಒಂದು ಹಣ್ಣಾಗಿರುವುದರಿಂದ ಇದಕ್ಕೆ ರೋಗದ ಮತ್ತು ಕೀಟದ ಹಾವಳಿ ಜಾಸ್ತಿಯಾಗಿ ಕಾಣಲ್ಪಡುತ್ತೆ. ಅತಿ ಮುಖ್ಯವಾದಂತಹ ಒಂದು ರೋಗ ಯಾವುದು ಅಂತಂದರೆ ಬೂದಿ ರೋಗ. ಇದನ್ನು ನಾವು ಇಂಗ್ಲೀಷಲ್ಲಿ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ. ಇದು ಶಿಲೀಂಧ್ರದಿಂದ ಬರ್ತಕ್ಕಂತಹ ಒಂದು ರೋಗ. ಇದಕ್ಕೆ ಈ ಪೌಡ್ರಿ ಮಿಲ್ಡ್ಯೂ ಅಥವಾ ಬೂದಿ ರೋಗಕ್ಕೆ ಕಾರಣವಾಗಿರುವಂತಹ ರೋಗಾಣು ಐಡಿಯಂ ಮ್ಯಾಂಜಿಫೆರೆ. ಮಾವು ಆಗತಾನೆ ಹೂ ಬಿಡುತ್ತಿರುತ್ತೆ. ಆ ಸಮಯದಲ್ಲಿ ನಮಗೆ ಈ ಪೌಡ್ರಿ ಮಿಲ್ಡ್ಯೂ ಅಥವಾ ಬೂದಿ ರೋಗದ ಒಂದು ಲಕ್ಷಣಗಳಾಗಲಿ, ಬೂದಿ ರೋಗದ ಒಂದು ಹಾವಳಿ ನಾವು ಜಾಸ್ತಿಯಾಗಿ ಕಂಡುಬರುತ್ತೆ. ಯಾವ ರೀತಿ ಇರುತ್ತೆ ಲಕ್ಷಣಗಳು ಅಂತಂತಂದರೆ, ಎಲೆಯ ಮೇಲೆ ಅಥವಾ ಎಲೆ ದೇಟಿನ ಮೇಲೆ ಬಿಳಿ ಬಣ್ಣದ ಅಥವಾ ಏನಂತ ಕರಿತೀವಿ ಪೌಡ್ರ್ ಗ್ರೋತ್ ಅಂತ ಕರಿತೀವಿ. ಅಂದರೆ ಬಿಳಿ ಬಣ್ಣದ ಒಂದು ಶಿಲೀಂಧ್ರದ ಬೆಳವಣಿಗೆ ನಾವು ಎಲೆಯ ದೇಟಿನ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಈ ಎಲೆಗಳ ಮೇಲೆ ಕಾಣಿಸ್ಕೊಳ್ತು ಅಂತಂದರೆ ಏನಾಗುತ್ತೆ, ಇಡೀ